ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮೋಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸಹಜದಶ್ವದೆ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರಾ ಪರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇಕುಂಡ ಸಂಭೂತ ದೇವಕಾರ್ಯ ಸಮದ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ದಿನ ಭವಿಷ್ಯ 9/7/2026 ಗುರುವಾರದ ದಿನ ಭವಿಷ್ಯ. ಪಂಚಾಂಗದ ಸ್ಥಿತಿಗತಿಗಳನ್ನು ನೋಡಿದಾಗ ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ಇರ್ತಕ್ಕಂಥದ್ದು ಹಗಲು 10:40 ನಂತರ ದಶಮಿ ಇರ್ತಕ್ಕಂಥದ್ದು ಗುರುವಾರ. ಅಶ್ವಿನಿ ನಕ್ಷತ್ರವಿರ್ತಕ್ಕಂಥ ಒಂದು ದಿವಸ ಮಧ್ಯಾಹ್ನ 2:58 ನಂತರ ಭರಣಿ ನಕ್ಷತ್ರವಿರ್ತಕ್ಕಂಥದ್ದು. ದಿನ ವಿಶೇಷಗಳಲ್ಲಿ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ನೋಡಿದಾಗ ರಾಹುಕಾಲ ಬಂದು 2:04 3:40 ಇರ್ತಕ್ಕಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 9:16 10:52 ಇರ್ತಕ್ಕಂಥದ್ದು. ಯಮಗಂಡ ಕಾಲವನ್ನು ನೋಡಿದಾಗ 6:04 7:40 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ಅಶ್ವಿನಿ ನಕ್ಷತ್ರ ಮತ್ತು ಭರಣಿ ನಕ್ಷತ್ರ ಎರಡೂ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು. ಮೇಷರಾಶಿಗೆ ಸಂಬಂಧಪಟ್ಟಂತೆ ಭಾವನಾತ್ಮಕವಾದಂಥ ಪೆಟ್ಟುಗಳು ಬೀಳತಕ್ಕಂಥ ಸಂದರ್ಭಗಳು ಬರ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸುಧಾರಣೆಯನ್ನು ಕಾಣತಕ್ಕಂಥ ಸ್ಥಿತಿ. ಮಕ್ಕಳಿಂದ ಸ್ವಲ್ಪ ಬೇಸರವಾಗ್ತಕ್ಕಂತಹ ಸಾಧ್ಯತೆಗಳು ಮತ್ತು ಸಂದರ್ಭಗಳು ಬರುವಂಥದ್ದು. ಕೌಟುಂಬಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಮಧ್ಯಾಹ್ನದ ನಂತರವಾಗಿ ಸ್ವಲ್ಪ ಕೌಟುಂಬಿಕವಾದ ಅವ್ಯವಸ್ಥೆ ಮತ್ತು ಸ್ವಲ್ಪ ಉಳಿತಾಯದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಸೇವಿಂಗ್ಸ್ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಮಧ್ಯಾಹ್ನ ನಂತರವಾಗಿ ಸ್ವಲ್ಪ ಸಂಗಾತಿ ಆರೋಗ್ಯ ಹದಗೆಡಬಹುದು ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗದೇ ಇರತಕ್ಕಂಥ ಸಂದರ್ಭಗಳು ಬರುವಂತನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆರ್ಥಿಕವಾದಂಥ ಸ್ಥಿತಿ ಮತ್ತು ಮುಗ್ಗಟ್ಟುಗಳನ್ನು ಎದುರಿಸಬೇಕಾಗತ್ತೆ ಮೇಷರಾಶಿಗೆ ಸಂಬಂಧಪಟ್ಟಂತೆ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಕಡಲೆಕಾಳನ್ನು ಗಣಪತಿ ದೇವಸ್ಥಾನಕ್ಕೆ ದಾನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಏಕೋ ಕೈ ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯತ್ನಕಾರಗಳಲ್ಲಿ ವಿಘ್ನಗಳಾಗ್ತಕ್ಕಂಥದ್ದು, ಮೂಡಿಯಾಗ್ತಕ್ಕಂಥದ್ದು, ಮಾಟ ಮಂತ್ರ ತಂತ್ರ ಆಗಿದೆ ಅನ್ನೋ ರೀತಿಯಾದಂಥ ಒಂದು ಪ್ರಭಾವ. ಯಾವ ಕೆಲಸಕ್ಕೆ ಹಾಕಿದ್ರೂ ಕೂಡ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿಯನ್ನು ನೋಡ್ತಕ್ಕಂಥದ್ದು ಮತ್ತು ಮಾನಸಿಕವಾದಂಥ ತೊಳಲಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡ್ರೈ ಕಾಫು ಮತ್ತು ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಸೋಂಕಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕ್ಯಾನ್ಸರ್ ಸಂಬಂಧಪಟ್ಟಂತಹ ವ್ಯತ್ಯಾಸಗಳಿದ್ದಂಥವ್ರಿಗೆ ಅಲ್ಲಿ ಸ್ವಲ್ಪ ಉಲ್ಬಣವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸಬೇಕಾಗತ್ತೆ. ರೋಗಬಾಧೆಗಳು ಶತ್ರುಕಾಟವನ್ನು ಎದುರಿಸಬೇಕಾಗತ್ತೆ. ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಗಳಾಗ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ವೃಷಭ ರಾಶಿಯನ್ನು ನೋಡ್ತೇವೆ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಗಂ ಗಣಪತಿಯೇ ನಮಃ, ಗಣಪತಿಯ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಬುಧ ವಕ್ರನಾಗಿದ್ದಾನೆ, ಬಲ ರಾಷ್ಟ್ರಾಧಿಪತಿ ಬಲ ಇರೋದ್ರಿಂದ ಸ್ವಲ್ಪ ಅನುಕೂಲವನ್ನು ಪಡೆದುಕೊಳ್ಳತಕ್ಕಂಥ ಸಂದರ್ಭಗಳು ಬರುತ್ತದೆ. ಆದರೆ ಶುಕ್ರನ ಪ್ರಭಾವ ಮತ್ತು ಕೇತು ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಅಂತಕ್ಕಂಥವನು ನಿಮಗೆ ಸ್ವಲ್ಪ ಭಾವನಾತ್ಮಕ ಪೆಟ್ಟನ್ನು ತರ್ತಕ್ಕಂಥದ್ದು, ಮಕ್ಕಳಿಂದ ಅಸಮಾಧಾನವನ್ನು ತರ್ತಕ್ಕಂಥ ಸಾಧ್ಯತೆಗಳು, ನಿದ್ರೆ ಭಂಗವಾಗ್ತಕ್ಕಂಥದ್ದು, ನಿದ್ರೆಯಲ್ಲಿ ದುಸ್ವಪ್ನಗಳು ಕಾಡಾಟ, ಅನಗತ್ಯವಾದಂಥ ಖರ್ಚುಗಳು ಜಾಸ್ತಿ ಬರತಕ್ಕಂಥದ್ದು, ಏನೇ ಮಾಡಿದ್ರೂ ಕೂಡ ಕಾರಣವಿಲ್ಲದೆ ಅಥವಾ ಪ್ರಯೋಜನಕ್ಕಿಲ್ಲದ ವಿಷಯಗಳಿಗೆ ಖರ್ಚನ್ನು ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾಗಿ ಸ್ವಲ್ಪ ಲಾಭವೇನೋ ಬರುತ್ತೆ, ನಿರೀಕ್ಷಿತ ಪ್ರಮಾಣದಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅತೃಪ್ತಿ ಮತ್ತು ಅಸಮಾಧಾನಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳಲ್ಲಿ ಬಾಲಗ್ರಹ ದೋಷಗಳು ಕಾಡಾಟವನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತಿನ ದಿವಸ ಮಿಥುನ ರಾಶಿಯನ್ನು ನೋಡುವಂಥದ್ದು. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬಿಳಿ ಎಕ್ಕದ ಹೂವನ್ನು ಗಣಪತಿಯ ದೇವಸ್ಥಾನಕ್ಕೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಲಾಭವನ್ನು ನೋಡ್ತಕ್ಕಂಥದ್ದು,
ಆರ್ಥಿಕವಾದಂಥ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಉದ್ಯೋಗ ಲಾಭವಾಗ್ತಕ್ಕಂಥ ಸಾಧ್ಯತೆಗಳು, ಅಲ್ಪ ಸ್ವಲ್ಪ ಸೇವಿಂಗ್ಸು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು, ಕೌಟುಂಬಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಉತ್ತಮವಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆ. ಆದರೆ ಮಿತ್ರರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥ ಸ್ಥಿತಿ ಇರುತ್ತೆ. ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಒದ್ದಾಟ, ಮಾನಸಿಕವಾಗಿ ಸ್ವಲ್ಪ ಮಂಕಾಗುವಂಥ ಸ್ಥಿತಿ, ಮನೆ ವಾತಾವರಣ ಅಂತಕ್ಕಂಥದ್ದು ಸ್ವಲ್ಪ ಯಾಕೋ ಅತೃಪ್ತಿಯ ಭಾವದಲ್ಲಿ ಮನೆಯ ವಾತಾವರಣ ಇರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಹೆಣ್ಣು ಮಕ್ಕಳಿಂದ ಅಗೌರವದ ಪ್ರಶ್ನೆ ಅಂತಕ್ಕಂಥ ಸ್ಥಿತಿನಲ್ಲಿ ಕಟಕ ರಾಶಿಯವರು ನೋಡ್ತಕ್ಕಂಥದ್ದು. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥ ಲಾಭದಲ್ಲಿದ್ದಾನೆ. ಆದರೂ ಕೂಡ ರಾಷ್ಟ್ರಾಧಿಪತಿ ಕುಳಿತಿರ್ತಕ್ಕಂಥ ನಕ್ಷತ್ರಾಧಿಪತಿ ವೇಭಾವದಲ್ಲಿರೋದ್ರಿಂದ ಬರುತ್ತೆ ಅವಕಾಶಗಳು. ಆದರೆ ಆ ಅವಕಾಶಗಳು ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಗಳಾಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಸಿಂಹರಾಶಿ ನೋಡ್ತೀರಿ. ಅದೇ ರೀತಿಯಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಮುಗ್ಗಟ್ಟು, ಅನಾರೋಗ್ಯ ಅಂತಕ್ಕಂಥದ್ದು ಕಾಡಾಟವನ್ನು ಕೊಡಬಹುದು. ಆದರೆ ತಂದೆಯಿಂದ ಅನುಕೂಲ, ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲವಾಗ್ತಕ್ಕಂಥದ್ದು, ಭೂಮಿ ವ್ಯವಹಾರಗಳಿಂದ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತದೆ. ಆದರೂ ಕೂಡ ನಿದ್ರೆಯಲ್ಲಿ ಯಾಕೋ ಆರೋಗ್ಯ ಸರಿ ಇಲ್ಲದ ರೀತಿಯಲ್ಲಿ ವ್ಯತ್ಯಾಸಗಳಾಗಿ ಆಹಾರ ವ್ಯತ್ಯಾಸಗಳಿಂದ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಿದ್ದು ಸ್ವಲ್ಪ ಆರೋಗ್ಯ ಹದಗೆಡ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಆ ಅನಾರೋಗ್ಯವೇ ಸ್ವಲ್ಪ ನಿದ್ರಾಭಂಗವನ್ನು ಮಾಡತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನೋಡಬೇಕಾಗತ್ತೆ. ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಲದೈವದ ನಾಮಸ್ಮರಣೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥ ಬಲವಾಗಿದ್ದಾನೆ. ಉದ್ಯೋಗ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಗುವಂಥದ್ದು, ಬಡ್ತಿಗೆ ಸಂಬಂಧಪಟ್ಟಂಥ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಆದರೂ ಕೂಡ ವ್ಯಯಪ್ರಭಾವದಲ್ಲಿ ಕುಳಿತಿರ್ತಕ್ಕಂಥ ಶುಕ್ರಕೇತು ಸಮ್ಮಿಲನ ಅಂತಕ್ಕಂಥದ್ದು ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಉಳಿತಾಯ ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಟಗಳಾಗಬಹುದು, ಕೆಲಸ ಕಾರ್ಯಗಳಾಗತ್ತೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ತೃಪ್ತಿಕರವಾದಂಥ ವಾತಾವರಣ ಇರುವುದಿಲ್ಲ. ಕುಟುಂಬದಿಂದ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥದ್ದು, ಮಾತಿನಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು, ಮಾತನಾಡದಿದ್ದರೂ ಕೂಡ ಸಮಸ್ಯೆ ಅಂತಕ್ಕಂಥದ್ದು ಬೆನ್ನಿಗೆ ಬಂದು ನಿಲ್ಲುವಂಥ ಸಾಧ್ಯತೆಗಳೆಲ್ಲವನ್ನು ಕೂಡ ಇವತ್ತಿನ ದಿವಸ ಕನ್ಯಾ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಗುರು ದತ್ತಾತ್ರೇಯರ ಆರಾಧನೆ ಮಾಡೋದ್ರಿಂದ ಒಳ್ಳೆಯ ಪರಿಣಾಮವನ್ನು, ಪ್ರಭಾವವನ್ನು ಈ ಕನ್ಯಾ ರಾಶಿಯನ್ನು ನೋಡಬಹುದು. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥ ಲಾಭದಲ್ಲಿದ್ದಾನೆ. ಲಾಭದಲ್ಲಿರ್ತಕ್ಕಂಥ ಕೇತುವಿನ ಪ್ರಭಾವ, ಆ ಕೇತುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ನಿಮಗೆ ಒಳಿತನ್ನೇ ಮಾಡಬೇಕು, ಲಾಭವೂ ಆಗಬೇಕು, ಅನುಕೂಲವಾಗಬೇಕು, ಪ್ರಯಾಣ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಗುಪ್ತವಾಗಿ ಯಾವುದೋ ಅನುಕೂಲವಾಗ್ತಕ್ಕಂಥದ್ದು, ಗುಪ್ತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುತ್ತದೆ. ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣ್ತದೆ. ಉದ್ಯೋಗದಲ್ಲಿ ಬಡ್ತಿಯನ್ನು ಕಾಣತಕ್ಕಂಥ ಸಾಧ್ಯತೆಗಳಿದೆ. ಆದರೂ ಕೂಡ ದಾಂಪತ್ಯ ಅಸೌಖ್ಯ ಅಂತಕ್ಕಂಥದ್ದಿರುತ್ತೆ. ನಿಮಗೆ ಗ್ರಹಣಕ್ಕೊಳಗಾಗಿರ್ತಕ್ಕಂಥ ರಾಷ್ಟ್ರಾಧಿಪತಿಯಾದಂಥವನು ಅನ್ಕಂಫರ್ಟಬಲ್ ಫೀಲ್ ಆಗ್ತಕ್ಕಂಥದ್ದು, ಏನೋ ಅತಂತ್ರದ ಒಂದು ಭಾವ, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಸ್ಥಿತಿ, ಈ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯನ್ನು ತುಲಾ ರಾಶಿಯನ್ನು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ಸ್ವಲ್ಪ ದಾಂಪತ್ಯ ಅಸೌಖ್ಯ ಅಂತಕ್ಕಂಥದ್ದು, ಸಂಗಾತಿ ಆರೋಗ್ಯ ಹದಗೆಡ್ತಕ್ಕಂಥ ಸ್ಥಿತಿ, ದುಸ್ವಪ್ನಗಳ ಕಾಡಾಟ, ನಿದ್ರೆ ಸರಿಯಾಗಿ ಬರದೇ ಇರತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರುತ್ತದೆ. ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಮತ್ತೆ ಅತೃಪ್ತಿ, ಗುರುವಿನ ಪ್ರಭಾವ ಇರೋದ್ರಿಂದ ಎಲ್ಲವನ್ನು ಕೂಡ ಜಯಿಸ್ತಕ್ಕಂಥ ತಾಕತ್ತು ನಿಮಗಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಿದೆ. ಸೇವಕರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಿದೆ. ಆರೋಗ್ಯ ಸುಧಾರಣೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಿದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಅನುಕೂಲವಿದೆ. ಆದರೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಕೇತುವಿನ ಪ್ರಭಾವ ನಿಮ್ಮದೇ ಆದಂಥ ಪರ್ಸನಲ್ ಕೆಲವೊಂದು ಸಮಸ್ಯೆಗಳಿಂದ ಅವಕಾಶವನ್ನು ಬಿಟ್ಟುಬಿಡ್ತೀರಿ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ತುಪ್ಪವನ್ನು ಅಮ್ಮನವರ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಎಳೆದಾಟಗಳು, ಶನಿ ಪ್ರಭಾವಗೊಳಗಾಗಿರ್ತಕ್ಕಂಥ ರಾಷ್ಟ್ರಾಧಿಪತಿ. ಆದರೆ
ಈಗ ಇರತಕ್ಕಂಥದ್ದು ಶುಕ್ರ ಮತ್ತು ಕೇತುವಿನ ಪ್ರಭಾವ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಉದ್ಯೋಗದಲ್ಲಿ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗುವುದಿಲ್ಲ. ಮಾಡಿದಂಥ ಕೆಲಸಕ್ಕೆ ಸರಿಯಾದಂಥ ಪ್ರೋತ್ಸಾಹ ಸಿಗುವುದಿಲ್ಲ ಅಂತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಆದರೆ ರಿಸರ್ಚ್, ಡಾಕ್ಟ್ರು, ಸೈನ್ಸ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳಿದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಅತೃಪ್ತಿಯಲ್ಲಿರುತ್ತೆ. ಬಟ್ ಯಾವುದು ಪೂರೈಕೆ ಆಗಬೇಕು, ನಿಮಗೆ ತುಂಬ ಅನಿವಾರ್ಯ ಮತ್ತು ಅವಶ್ಯಕತೆ ಇರ್ತಕ್ಕಂಥವು ಎಲ್ಲವೂ ಕೂಡ ಪೂರೈಕೆ ಆಗುವಂಥ ಸಂದರ್ಭಗಳಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ತುಪ್ಪದ ದೀಪವನ್ನು ಹನುಮಂತನ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲವಾಗಬೇಕು, ಯೋಗ ಫಲ ಬರಬೇಕು, ಅದೃಷ್ಟ ಬರಬೇಕು, ಭಾಗ್ಯೋದಯವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ರಾಶ್ಯಾಧಿಪತಿಯ ಪ್ರಭಾವ ಅಂತಕ್ಕಂಥದ್ದು. ಆದರೂ ಕೂಡ ಶುಕ್ರಕೇತು ಅಷ್ಟಮವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಭಾವನಾತ್ಮಕವಾದಂಥ ಪೆಟ್ಟು, ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಸ್ವಲ್ಪ ಕಮಿಷನ್ ಬೇಸಿಕ್ ವ್ಯವಹಾರಗಳು ಕೈ ಕೊಡ್ತಕ್ಕಂಥ ಸಾಧ್ಯತೆ, ಉದ್ಯೋಗದಲ್ಲಿ ಅತೃಪ್ತಿಯ ಒಂದು ಭಾವ, ಯಾವುದೋ ಪ್ರಯತ್ನ, ಮುಖ್ಯವಾದಂಥ ಪ್ರಯತ್ನದಲ್ಲಿ ಫೇಲ್ಯೂರ್ ಆಗ್ತಕ್ಕಂಥದ್ದು, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಂದರ್ಭಗಳು, ಮೇಲಧಿಕಾರಿಗಳಿಂದ ಸ್ವಲ್ಪ ನಿಂದನೆ ಮತ್ತು ಅಸಮಾಧಾನ, ಅತೃಪ್ತಿಯನ್ನು ನೋಡ್ತಕ್ಕಂಥ ಸಂದರ್ಭಗಳನ್ನು ನೋಡ್ತೀರಿ. ವಿದ್ಯಾಭ್ಯಾಸದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದನ್ನು ಮಕರ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಮೃತ್ಯುಂಜಯನ ಮಂತ್ರವನ್ನು ಜಪ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ನಿಮಗೆ ಅನುಕೂಲವಾಗ್ತಕ್ಕಂಥ ಯೋಗ ಬಲವನ್ನು ಮಕರ ರಾಶಿಯನ್ನು ಪಡೆದುಕೊಂಡಿರ್ತೀರಿ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಮಾನಸಿಕವಾಗಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು, ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಮಾಟ, ಮಂತ್ರ, ತಂತ್ರ ಅನ್ನೋ ರೀತಿಯಾದಂಥ ಒಂದು ಪ್ರಭಾವ, ಆ ರೀತಿಯಾದಂಥ ಅಸಮಾಧಾನ, ನಾಳೆಯ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತನೆಗಳನ್ನು ಮಾಡಿಕೊಂಡು ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತದೆ. ವಿದ್ಯಾಭ್ಯಾಸದ ಅಡೆತಡೆಯ ಚಿಂತೆಗಳನ್ನು ಹೆಚ್ಚಾಗಿ ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ಸಾಮಾನ್ಯವಾಗಿ ಕುಂಭರಾಶಿಯನ್ನು ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪರಿಹಾರವನ್ನೇನು ಮಾಡಿಕೊಳ್ಳಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು, ಯಾರಾದರೂ ಮುತ್ತೈದೆಯವರು ಸಿಕ್ಕಿದ್ರೆ ಮುತ್ತೈದೆಯವರಿಗೆ ಫಲತಾಂಬಲವನ್ನು ಕೊಟ್ಟು ಆಶೀರ್ವಾದ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮೀನರಾಶಿನವರು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಮಾನ್ಯವಾಗಿ ಅಷ್ಟಮ ಪ್ರಭಾವ, ದುಸ್ಥಾನಾಧಿಪತಿ, ದುಸ್ಥಾನ ವಿಪರೀತ ರಾಜಯೋಗ ಅಂತ ಹೇಳ್ತದೆ. ಯಾವ ರಾಜಯೋಗವೂ ಇರೋದಿಲ್ಲ. ಆದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರವೇ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಆದರೂ ಕೂಡ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಗಂಭೀರವಾದಂತಹ ಸಮಸ್ಯೆಗಳು ಎದುರಿಸ್ತಕ್ಕಂಥ ಸಾಧ್ಯತೆಗಳು, ಸಾಲಬಾಧೆ, ಶತ್ರುಕಾಟಗಳು, ಋಣರೋಗ ಬಾಧೆಗಳು ಅಂತಕ್ಕಂಥ ಪೀಡನೆಯನ್ನು ಕೊಡ್ತಕ್ಕಂಥದ್ದು, ದಾಂಪತ್ಯ ಸೌಖ್ಯದಲ್ಲಿ ಸ್ವಲ್ಪ ಅತೃಪ್ತಿ ಮತ್ತು ಅಸಮಾಧಾನಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲವನ್ನೂ ಕೂಡ ಮೀನರಾಶಿನವರು ನೋಡ್ತೀರಿ. ಹಾಗಾಗಿ ಸ್ವಲ್ಪ ಮೃತ್ಯುಂಜಯನ ಮಂತ್ರವನ್ನು ಜಪ ಮಾಡತಕ್ಕಂಥದ್ದು ಬಹಳ ಸೂಕ್ತ ಮೀನರಾಶಿನವರಿಗೆ ಈ ಒಂದು ದಿವಸ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.